ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಅನ್ನೋ ಮಾತನ್ನು ಅವ್ರು ಹೇಳಿರುವಂಥದ್ದು. ಬಿಕಾಸ್ ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿನೇ, ನಾನು ಕೂಡ ತುಂಬ ಗೌರವ ಕೊಡ್ತೀನಿ ಅವರಿಗೆ. ಆದರೆ ನಾನು ಮಾಡ್ತಿರೋದು ಸರ್ಕಾರವನ್ನು ಪ್ರಶ್ನೆ ಹೊರತಾಗಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಲ್ಲ. ಬಿಕಾಸ್ ಅವರೇನಾದರೂ ಇದ್ದಿದ್ರೆ ಅವರೇ ಇಸ್ಕೊಳ್ತಾ ಇರಲಿಲ್ವೇನೋ ಈ ಒಂದು ಜಾಗವನ್ನು ಅನ್ನೋ ಒಂದು ಮಾತನ್ನು ಅವರು ಹೇಳಿರುವಂಥದ್ದು. ಏನು ಹೇಳ್ತೀರಿ ಅದು? ಅಲ್ಲ, ಈ ನನ್ನ ಮಗನಿಗೆ ಏನು ನೈತಿಕತೆ ಇದೆ? ಸ್ವಾತಂತ್ರ್ಯ ತಂದು ಕೊಟ್ರಲ್ಲ, ಅಂತಹ ಮಹಾನ್ ಪುರುಷರ ಬಗ್ಗೆನೂ ಮಾತಾಡ್ತಾನೆ, ಗಾಂಧೀಜಿ ಬಗ್ಗೆನೂ ಮಾತಾಡ್ತಾನೆ. ಯಾಕೆ ಗಾಂಧೀಜಿ ಸಮಾಧಿ ಮಾಡಿದ್ದೀರಾ ಅಂತ ಕೇಳೋಂಥ ವ್ಯಕ್ತಿ ಇವನೊಬ್ಬ ಅವಿವೇಕಿ. ಇವನ ಬಗ್ಗೆ ಮಾತಾಡಿದ್ರೆ ನಮ್ಮ ಸಮಯ ಹಾಳು. ಇವನಿಗೆ ಸರ್ಕಾರ ಪಾಠ ಕಲಿಸ್ಬೇಕು, ಇಲ್ಲ ನಾವು ಕಲಿಸ್ತೀವಿ. ಸರ್ಕಾರದ ಜೊತೆ ಏನಾದರೂ ಚರ್ಚೆ ಮಾಡ್ತೀರಾ ಸರ್? ಇಲ್ಲ, ಈಗ ತಾನೇ ಎಲ್ಲ ಕಡೆ ಇದು ಪ್ರಸಾರ ಆಗ್ತಿರೋದ್ರಿಂದ ಸರ್ಕಾರ ಭೇಟಿ ಮಾಡ್ತೀವಿ, ಭೇಟಿ ಮಾಡ್ತೀವಿ, ಗೃಹ ಮಂತ್ರಿಗಳನ್ನ ಭೇಟಿ ಮಾಡ್ತೀವಿ, ಉನ್ನತ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ, ಇವನ ಚರಿತ್ರೆ ಎಲ್ಲನೂ ಹೇಳ್ತೀವಿ. ಇವನು ಯಾರ್ಯಾರು ಎಲ್ಲೆಲ್ಲಿ ಇವನು ನ್ಯೂ ಇಯರು ಇನ್ನೊಂದು ಇಯರಲ್ಲಿ ಪಾರ್ಟಿ ಮಾಡಿ ಪಾಪ ಹೆಣ್ಣುಮಕ್ಕಳಿಗೆ ಎಷ್ಟು ತೊಂದರೆ ಮಾಡಿದ್ದಾನೆ, ಏನೇನೆಲ್ಲ ನಮಗೆ ಗೊತ್ತು. ಅದನ್ನೆಲ್ಲ ನಾವು ಇಲಾಖೆಗೆ ತಿಳಿಸ್ತೀವಿ. ಇವನ ಮೇಲೆ ಕ್ರಮ ತಗೋಬೇಕು, ಗಡೀಪಾರು ಮಾಡಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಅದನ್ನ ನೋಡೋಣ. ಇನ್ನು ಈಗ ತಾನೇ ಅದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನೋಡೋಣ. ಇವಾಗ ಎಲ್ಲರೂ ಸೇರ್ತೀವಿ, ಎಲ್ಲ ಸೇರಿ ನೋಡೋಣ ಏನಾಗುತ್ತೆ. ಅವನ ರಿಯಾಕ್ಷನ್ ಏನಿರುತ್ತೆ ನೋಡ್ತೀವಿ. ಅವನ ಕ್ಷಮೆ ಕೇಳಿದ್ದು. ರಾಜ್ಕುಮಾರ್ ಕ್ಷಮೆ ಕೇಳೋ ಯೋಗ್ಯತೆ ಇದೆ ಅವನಿಗೆ? ಆ ಯೋಗ್ಯತೆ ಇಲ್ಲ. ಅವನೊಬ್ಬ ಅವಿವೇಕಿ, ಅವನೊಬ್ಬ ಹುಚ್ಚ. ಈ ಹುಚ್ಚನಾಯಿಗಳು ರಸ್ತೆಯಲ್ಲಿ ಹೋಗ್ತಾ ಇರ್ತವಲ್ಲ, ಅವೇನು ಮಾಡ್ತವೆ ಹೇಳಿ? ಸಿಕ್ಕಿದವ್ರಿಗೆ ಕಚ್ಕೊಂಡು ಹೋಗ್ತವೆ. ಅವಾಗ ಜನ ಏನು ಮಾಡ್ತಾರೆ ಹೇಳಿ? ಸಿಕ್ಕಿದ ಕಡೆ ಹೊಡಿತಾರೆ. ಆ ಕೆಲಸ ಇವಂಗಾಗುತ್ತೆ. ಗೊತ್ತಿಲ್ಲ ಅವನು ಎಲ್ಲಿದ್ದಾನೆ ಅಂತ. ನಾನು ಇಲ್ಲಿವರೆಗೂ ಅವನ್ನ ಸಂಪರ್ಕ ಮಾಡಿಲ್ಲ, ಮಾಡೋದು ಇಲ್ಲ. ಯಾವ ರೀತಿ ಮಾಡಬೇಕೋ ಆ ರೀತಿ, ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡ್ತೀವಿ. ಯಾವ ರೀತಿ ಮಾಡಬೇಕೋ ಆ ರೀತಿ ನಾವು ಮಾಡ್ತೀವಿ, ಬಿಡೋದೇ ಇಲ್ಲ. ಸರ್, ಈಗ ಅವರು ಹೇಳ್ತಿರೋದೇನು ಅಂತಂದರೆ, ಇವಾಗ ಕುವೆಂಪು ಅವ್ರಿಗಾಗಿರ್ಬೋದು, ಸರೋಜಾದೇವಿ ಅವ್ರಿಗಾಗಿರ್ಬೋದು ಸ್ಮಾರಕ ಆಫ್ಕೋರ್ಸ್ ನಿರ್ಮಾಣ ಮಾಡಿದ್ದಾರೆ. ಆದರೆ ಅವ್ರದ್ದೇ ಒಂದು ಜಾಗದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಸೊ ಯಾಕೆ ಇವ್ರಿಗೆ ಮಾತ್ರ ಈಗ ಈ ಥರ ಮಾಡೋದ್ರಿಂದ ಸಂಘರ್ಷಗಳಾಗುತ್ತೆ? ಈಗ ಡಾಕ್ಟರ್ ರಾಜ್ಕುಮಾರ್ಗೆ ಕೊಟ್ರಿ ಅಂತ ಹೇಳ್ಬಿಟ್ಟು ವಿಷ್ಣುವರ್ಧನ್ ಅವ್ರಿಗೂ ಕೊಡಿ ಅಂತ ಹೇಳ್ತಾರೆ, ಆಮೇಲೆ ಅಂಬರೀಷ್ ಅವ್ರಿಗೂ ಕೊಡಿ ಅಂತ ಹೇಳ್ತಾರೆ. ಅದಾದಮೇಲೆ ಎಲ್ರಿಗೂ ಕೊಡಿ ಅಂತ ಹೇಳ್ಕೊಂಡು ಕೂತ್ಕೊಳ್ತಾರೆ. ಎಲ್ರಿಗೂ ಕೊಡೋಕ್ಕಾಗುತ್ತಾ? ಭೂಮಿಗೆ ಅದರದ್ದೇ ಆದಂಥ ವ್ಯಾಲ್ಯೂ ಇದೆ. ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕವನ್ನು ಕಾಂಪ್ಲೆಕ್ಸ್ ಅಂತ ಬೇರೆ ಕರೆದಿರುವಂಥದ್ದು. ಇಡೀ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಸ್ಥಳವನ್ನು ದೇವಸ್ಥಾನದ ಥರ ನೋಡ್ತಾರೆ. ಸೊ ಇವ್ರು ನೋಡಿದ್ರೆ ಅದನ್ನು ಕಾಂಪ್ಲೆಕ್ಸ್ ಅಂತ ಹೇಳಿರುವಂಥದ್ದು. ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಅಲ್ಲ, ನಾನು ಹೇಳ್ತೀನಿ, ಎಲ್ಲರೂ ರಾಜ್ಕುಮಾರ್ ಆಗೋಕ್ಕಾಗುತ್ತಾ ಕರ್ನಾಟಕದಲ್ಲಿ? ಎಲ್ಲರೂ ವಿಷ್ಣುವರ್ಧನ್ ಆಗೋಕ್ಕಾಗುತ್ತಾ? ಎಲ್ಲರೂ ಅಂಬರೀಷ್ ಆಗೋಕ್ಕಾಗುತ್ತಾ? ಅವರ ಯೋಗ್ಯತೆ ಅನುಸಾರ ಸರ್ಕಾರ ಗೌರವ ಕೊಡುತ್ತೆ. ಕುವೆಂಪು ಅಂತ ಮಹಾನ್ ಪುರುಷರಿಗೆ ಕರ್ನಾಟಕ ಪ್ರಶಸ್ತಿ ಕೊಟ್ಟರು, ರತ್ನ. ಯಾಕೆ ಕೊಟ್ಟರು ಹೇಳಿ? ಆ ಯೋಗ್ಯತೆ ಇದೆ ಅವ್ರಿಗೆ, ಆ ಸಾಹಿತ್ಯಕ್ಕೆ ಕೊಟ್ಟಂಥ ಕೊಡುಗೆ ಇದೆ. ಹಾಗೆ ಕಲಾ ಸೇವೆಯಲ್ಲಿ ರಾಜ್ಕುಮಾರ್ಗೂ ಮಾಡಿದಂಥ ಸೇವೆ ಇದೆ. ಒಂದು ಈ ನಾಡಿನ ಭಾಷೆಗೆ ಅನ್ಯಾಯವಾದಾಗ 30 ದಿನ ಒಂದು ಗೋಕಾಕ್ ಚಳುವಳಿ ಮಾಡಿದ್ರಲ್ಲ, ನಿನಗೆ ಗೊತ್ತೇನೋ ಮುಟ್ಟಾಳ? ಹುಟ್ಟಿದ್ದಾವಾಗ ನೀನು? ಏನು ಗೊತ್ತು ನಿನಗೆ? ಅಂಥ ಸರಳ ಸಜ್ಜನಿಕೆ ವ್ಯಕ್ತಿ ಬಗ್ಗೆ ಮಾತಾಡಿ ನಿನ್ನ ಮೇಲೆ ಕಲ್ಲು ಹೇಳ್ಕೊಂಡಿದ್ಯಲ್ಲ, ಯಾರೂ ಕ್ಷಮಿಸೋದಿಲ್ಲ. ಕರ್ನಾಟಕದ ಜನ ಯಾರೂ ಕ್ಷಮಿಸೋದಿಲ್ಲ. ನಾವಂತೂ ಇದನ್ನು ಕೇಳೇ ನಮಗೆ, ನಾವು ಅದು 2 ಎಕರೆಗೆ ನಾವು 2 ಎಕರೆ ಜಾಗ ನಾವು ಕೇಳಿದ್ದೆಷ್ಟು, ಅವ್ರು ಕೊಟ್ಟಿದ್ದೆಷ್ಟು, ನಾವು ಅಷ್ಟಕ್ಕೆ ತೃಪ್ತರಾದರು. ಅವರ ಕುಟುಂಬದವ್ರು ಯಾರು ಕೇಳಿಲ್ವಲ್ಲ, ಯಾರು ಬಂದು ಮುಂದೆ ಇಲ್ಲಿ ನಮ್ಗೆ ಜಾಗ ಕೊಡಿ ಅಂತ ಕೇಳಿಲ್ವಲ್ಲ. ಸರ್ಕಾರ ಅವ್ರು ಮಾಡಿದಂಥ ಸೇವೆಗೆ ಸರ್ಕಾರ ಅವ್ರನ್ನ ಗೌರವಿಸಿ ಆ ಜಾಗ ಕೊಟ್ಟಿದೆ. ಅದನ್ನು ಎಲ್ರಿಗೂ ಕೊಡಿ ಅಂತ ಕೇಳೋಕ್ಕಾಗತ್ತಾ? ಇವನಿಗೆ, ಯಾರಿಗೆ? ಈ ಚೇತನ್ಗೆ ಎಲ್ಲೇಳಿ ಹರಿಶ್ಚಂದ್ರ ಘಾಟಲ್ಲೂ ಉಣಕ್ಕೂ ಇವನಿಗೆ ಯೋಗ್ಯತೆ ಇಲ್ಲ. ಕರ್ನಾಟಕದಲ್ಲೇ ಉಣ್ಬಾರ್ದು ಇವನ್ನ, ಕರ್ನಾಟಕದಲ್ಲಿ ಉಣ್ಬಾರ್ದು. ಇವನ್ನೆಲ್ಲರೂ ಬೇರೆ ಜಾಗದಲ್ಲಿ ಮಣ್ಣು ಮಾಡಬೇಕು. ಆ ಯೋಗ್ಯತೆಯೂ ಇಲ್ಲ ಇವನಿಗೆ. ಅಂಥ ಅವಿವೇಕಿ ಬಗ್ಗೆ ನಾವು ಇವತ್ತು ತಲೆ ಕೆಡಿಸ್ಕೊಂಡು ಇಲ್ಲಿ ಕೂತ್ಕೊಂಡು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂತ ಹೇಳಿದ್ರೆ ಬಿಟ್ಟರೆ ಇನ್ನೂ 4 ಜನ ಮಾತಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಇಲ್ಲೇ ಕಡಿವಾಣ ಹಾಕಬೇಕು.